ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಂತೂ ಬೆಳಗ್ಗೆ ಒಂಥರ ತಲೆನೋವು ಕೆಲಸ ಸ್ಟಾರ್ಟ್ ಆಗೋಯ್ತು. ಏನಕ್ಕಂದರೆ ನೈಟು ಏನೋ ಟಿ ವಿನಲ್ಲಿ ಕೆಳಗಡೆ ಲೈನ್ಸ್ ಬರ್ತಾಯಿತ್ತು. ಸೊ ಏನೋ ಡಿಸ್ಪ್ಲೇನೋ ಪ್ರಾಬ್ಲಮ್ ಆಗಿದೆಯೋ ಏನು ಕತೆ ಅಂತ ಹೇಳ್ಬಿಟ್ಟು ಸರ್ವಿಸ್ ಸೆಂಟರ್ಗೆ ಕಾಲ್ ಮಾಡಿದ್ವಿ. ಅವ್ರು ನೋಡಿ ಹೇಳಿದ್ರು ಡಿಸ್ಪ್ಲೇ ಏನು ಪ್ರಾಬ್ಲಮ್ ಆಗಿಲ್ಲ, ಬಟ್ ಒಳಗಡೆ ಏನೋ ಇಶ್ಯೂ ಆಗಿದೆ, ತೊಗೊಂಡೋಗ್ಬಿಟ್ಟು ಸರಿ ಮಾಡ್ಕೊಂಬರ್ತೀವಿ ಅಂತ ತೊಗೊಂಡೋಗಿ ಒಂದು 5,000 ಟ್ಯಾಕ್ಸ್ ಮಾಡಿದ್ರು. ಸೊ ಹಿಂಗೆ ಸ್ಟಾರ್ಟ್ ಆಯಿತು ನನ್ನ ದಿನ. ಏನೇ ಇದು ಲಿಸ್ಟು ರೀ ಲಿಸ್ಟು. ನೋಡಿ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದಾನೆ ಸಂಜಯ್, ಖಾಲಿ ಆಗಿತ್ತು ಅಂತ ಇದೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಾನು ಊಟಿ ಆ್ಯಪಲ್ ಅಂದ್ಕೊಂಡೆ, ಬರ್ತೀವಿ ಊಟಿ ಆ್ಯಪಲ್ ಅಲ್ಲ ಇದು, ಏನೋ ಇದೇನಂತಾರಪ್ಪ, ಈ ಸಂಕ್ರಾಂತಿ ಹಣ್ಣು ಅಂತಾರಲ್ಲ ಹಾಗ, ಹೋಗ್ಲಿ ಬಿಡಕಂದ ಆ ಥರದ್ದು. ಆಮೇಲೆ ತಿನ್ನೋಣ ಹೆಂಗಿದೆ ಅಂತ. ಸೊ ಕೆಲವ್ರು ಹೇಳ್ತಾರೆ ಬಾಣಂತಿಯರು ಆ ಫ್ರೂಟ್ಸ್ ತಿನ್ನಬಾರ್ದು, ಈ ಫ್ರೂಟ್ ತಿನ್ನಬಾರ್ದು, ಅದಾಗುತ್ತೆ ಇದಾಗುತ್ತೆ ಅಂತ. ಬಟ್ ನಾನೇನು ಹೇಳ್ತೀನಿ ಅಂದರೆ, ನಿಮಗೆ ಎಲ್ಲರ ಊರವ್ರ ಸಜೆಷನ್ ಎಲ್ಲ ತೊಗೊಂಬೇಡಿ. ನಿಮಗೆ ಡಾಕ್ಟ್ರ್ ಏನು ಹೇಳಿ ಕಳಿಸಿರ್ತಾರೆ ಅದನ್ನು, ಮತ್ತು ನಿಮ್ಮನೇಲಿ ಯಾರಾದರೂ ದೊಡ್ಡವರು, ನಿಮ್ಮಮ್ಮ ಇಲ್ಲಾಂದರೆ ಅಜ್ಜಿ ಆ ಥರ ಯಾರಾದರೂ ಇರ್ತಾರಲ್ಲ, ಅವ್ರು ಏನು ಹೇಳ್ತಾರೆ ಅವ್ರ ಮಾತು ಮಾತ್ರ ಕೇಳಿ. ಎಲ್ಲರೂ ಹೇಳಿದ್ದು ಸಜೆಷನ್ ತೊಗೊಂಡ್ರೆ ನಿಜವಾಗ್ಲೂ ಊಟನೇ ಮಾಡೋಕ್ಕಾಗಲ್ಲ. ಕೆಲವ್ರು ಹೇಳ್ತಾರೆ ದಂಟಿನ ಸೊಪ್ಪು ತಿನ್ನಬಾರ್ದು ಅಂತ, ಕೆಲವ್ರು ಹೇಳ್ತಾರೆ ಬೆಂಡೆಕಾಯಿ ತಿನ್ನಬಾರ್ದು, ಕೆಲವ್ರು ಹೇಳ್ತಾರೆ ಹಾಲು ಕುಡಿಬಾರ್ದು ಅಂತ, ಇನ್ನು ಕೆಲವ್ರು ಹೇಳ್ತಾರೆ ಹಾಲು ಕುಡಿಬೇಕು ಅಂತ, ಇನ್ನೊಬ್ರು ಬಂದು ಹೇಳ್ತಾರೆ ಬಾಳೆಹಣ್ಣು ತಿನ್ನಬಾರ್ದು ಅಂತ, ಇನ್ನೊಬ್ರು ಹೇಳ್ತಾರೆ ಬಾಳೆಹಣ್ಣು ತಿನ್ನಬೇಕು ಅಂತ. ಎಲ್ಲರ ಸಜೆಷನ್ ತೊಗೊಂಡ್ರೆ ನಿಜವಾಗ್ಲೂ ನಾವು ಊಟನೇ ಮಾಡೋಂಗಿಲ್ಲ. ಊಟನೇ ಬಿಟ್ಬಿಟ್ಟು ಸುಮ್ಮನೆ ಹಂಗೆ ಕುತ್ಕೊಂಡ್ಬಿಡ್ಬೇಕಾಗುತ್ತೆ. ಯಾರ ಮಾತು ಕೇಳಿಬಿಡಿ, ನಿಮ್ಮ ಡಾಕ್ಟ್ರು ಕೇಳಿ, ನಿಮ್ಮ ಡೆಲಿವರಿ ಆದಾಗನೇ ಕೇಳ್ಕೊಂಬಂದ್ಬಿಡಿ. ಅವರೇ ಕೂಡ ನಿಮ್ಗೆ ಸಜೆಸ್ಟ್ ಮಾಡಿ ಕಳಿಸ್ತಾರೆ ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಅಂತ. ಅವ್ರನ್ನ ಫಾಲೋ ಮಾಡಿದ್ರೆ ಸಾಕು ಅಂತ ನಾನು ಹೇಳ್ತೀನಿ. ಮೇಯ್ನ್ ಏನಂತ ಹೇಳಿದ್ರೆ ಉಪ್ಪು ಖಾರ ಹುಳಿ ಅದನ್ನು ಕಮ್ಮಿ ತಿನ್ನಬೇಕು. ಏನಂದರೆ ಗ್ರೀನ್ ಚಿಲ್ಲಿ ಎಲ್ಲ ಯೂಸ್ ಮಾಡಬಾರ್ದು ಸ್ವಲ್ಪ ದಿನ, ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಅದ್ರ ಬದಲು ನೀವು ಒಗ್ಗರಣೆಗೆ 2 ಒಣಮೆಣ್ಸಿನ್ಕಾಯಿ ಆ ಥರ ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದು ಬಿಟ್ಟು ನಾನು ಏನಂಗಂದರೆ ನಾನು ಎಲ್ಲದನ್ನು ತಿಂತೀನಿ, ಅಂದರೆ ಎಲ್ಲ ಫ್ರೂಟ್ಸು ಎಲ್ಲ ವೆಜಿಟೇಬಲ್ಸ್ ತಿಂತೀನಿ. ಜಂಕ್ ಫುಡ್ ಏನು ತಿನ್ನಲ್ಲ. ಈ ಕರ್ದಿರೋ ಐಟಮ್ಗಳು ಆಯಿಲ್ ಐಟಮ್ ಎಲ್ಲ ಏನೂ ತಿನ್ನಬಾರ್ದು ಸದ್ಯಕ್ಕೆ. ಅದು ಬಿಟ್ಟರೆ ಬೇರೆ ಎಲ್ಲ ಸೊಪ್ಪು ತರಕಾರಿಗಳು ತಿನ್ಬಾರ್ದು, ಅದು ತಿನ್ಬಾರ್ದು ಇದು ತಿನ್ನಬಾರ್ದು ಅಂತ ಏನಿಲ್ಲ. ಕಾಳುಗಳು ತಿನ್ನಬಾರ್ದು, ಗ್ಯಾಸ್ಟ್ರಿಕ್ ಆಗುತ್ತೆ. ಅದು ಬಿಟ್ಟರೆ ಕ್ಯಾರೆಟು ಬೀಟ್ರೂಟು, ಇನ್ನು ಗ್ರೀನ್ ವೆಜಿಟೇಬಲ್ಸ್ ಎಲ್ಲ ಹೀರೆಕಾಯಿ ಸೋರೆಕಾಯಿ ಸೊಪ್ಪುಗಳು ಎಲ್ಲ ಸೊಪ್ಪುಗಳು ಎಲ್ಲದೂ ತಿನ್ಬೋದು. ಸುಮ್ಮನೆ ನಾವು ಅವ್ರ ಮಾತು ಕೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಎಲ್ಲ ಸೀಸನಲ್ ಫ್ರೂಟ್ಸ್ ಕೂಡ ತಿನ್ಬೋದು. ಅಂದರೆ ಈ ದ್ರಾಕ್ಷಿ ಮತ್ತು ಇದು ಏನಂದರೆ ಕಿತ್ಳೆಹಣ್ಣು ಅದೆಲ್ಲ ಅಂದರೆ ಸ್ವಲ್ಪ ಕೋಲ್ಡ್ ಐಟಮ್ ಅಲ್ವಾ, ಅದು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ. ನಾನು ಪ್ರೆಗ್ನೆಂಟ್ ಇದ್ದಾಗ ಕೂಡ ತುಂಬ ಜನ ಹೇಳೋರು ಅದು ತಿನ್ನಬಾರ್ದು ಅಂತ. ನಾನು ಎಲ್ಲ ಫ್ರೂಟ್ಸು ತಿಂದಿದ್ದೀನಿ. ಆವಾಗ ಹೆಂಗಂದರೆ ಫುಲ್ಲು ಸೀಸನಲ್ ಫ್ರೂಟ್ಸ್ ಎಲ್ಲ ಬರ್ತಾಯಿತ್ತು. ಮಾವಿನ ಹಣ್ಣು ಆಗಿರ್ಬೋದು, ಸೀಬೆಹಣ್ಣು, ನೇರಳೆಹಣ್ಣು, ಎಲ್ಲ ಥರದ ಹಣ್ಣುಗಳು ತಿಂದಿದ್ದೀನಿ, ಮಾವಿನಕಾಯಿ. ಸೊ ನಾನು ನಿಮ್ಗೆ ಹೇಳೋದಷ್ಟೇ, ಎಲ್ಲ ಫ್ರೂಟ್ಸು ವೆಜಿಟೇಬಲ್ಸ್ ತಿನ್ನಿ, ಏನಾಗಲ್ಲ. ಬಾಳೆಹಣ್ಣು ತಿನ್ನಬಾರ್ದು ಅಂತ ಎಲ್ಲ ನನಗೆ ಹೇಳ್ತಾಯಿದ್ರು. ಬಾಳೆಹಣ್ಣು ತಿಂದರೆ ಅದೇನೋ ಸಂದಾಗುತ್ತೆ ಅದು ಇದು ಅಂತ, ನನಗೆ ಗೊತ್ತಿಲ್ಲ ಹಂಗಂದ್ರೆ ಏನು ಅಂತ. ನಾನು ಮೊದಲಿಂದ ತಿನ್ಕೊಂಡು ಬಂದಿದ್ದೀನಿ, ಏನೂ ಪ್ರಾಬ್ಲಮ್ ಆಗಿಲ್ಲ, ಟಚ್ಡ್ ಏನೂ ಆಗದೆ ಇರಲಿ. ಸೊ ನನ್ನ ಸಜೆಷನ್ ಅಷ್ಟೇ. ನೀವು ಎಲ್ಲೋ ಸೋಷಿಯಲ್ ಮೀಡ್ಯಾದಲ್ಲೋ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ನೋಡಿರ್ತೀರ ಇದು ತಿನ್ನಬಾರ್ದು ಅದು ತಿನ್ನಬಾರ್ದು ಅಂತ, ಅದೆಲ್ಲ ನೀವು ಏನು ತಲೆ ಕೆಡಿಸ್ಕೊಂಬೇಡಿ, ಡಾಕ್ಟ್ರ್ ಹೇಳ್ದಂಗೆ ಕೇಳಿ ಅಷ್ಟೇ. ನನಗೆ ಹಿಂಗಂದರೆ ಸ್ಟಾರ್ಟಿಂಗ್ 1 ಮಂತ್ ನಾನ್ ವೆಜ್ ಎಲ್ಲ ತಿನ್ನಬೇಡಿ ಅಂತ ಹೇಳಿದರು. ಸೊ ನಾನು ಅದನ್ನೇ ಫಾಲೋ ಮಾಡಿದೆ. ಏನಕ್ಕಂದರೆ ಮೇಯ್ನ್ ಏನಂದರೆ ನಾವು ಸ್ವಲ್ಪ ಮೆತ್ತಗಿರೋ ಥರದ್ದು ತಿನ್ನಬೇಕಂದ್ರೆ, ಈಗ ಉಪ್ಪಿಟ್ಟು, ಇಡ್ಲಿ, ದೋಸೆ, ಆಮೇಲೆ ಏನಂದರೆ ಈಗ ರವೆ ಗಂಜಿ, ಆ ಥರ ಗಂಜಿಗಳು ಆ ಥರದ್ದೆಲ್ಲ ಕುಡಿದ್ರೆ ನಮಗೆ ಡೈಜೆಷನ್ ಈಸಿ ಆಗುತ್ತೆ. ಆವಾಗ ಡೆಲಿವರಿ ಆಗಿದ್ದಾಗ ಹೆಂಗಾಗುತ್ತೆ ಅಂದರೆ, ಸ್ವಲ್ಪ ನಮಗೆ ಇವಾಗ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆದರೆ ನಮಗೆ ಪ್ರೆಷರ್ ಹಾಕಿ ಮಾಡೋಕ್ಕಾಗಲ್ಲ. ಬಿಕಾಸ್ ಈಗ ಸಿ ಸೆಕ್ಷನ್ ಆಗಿದ್ದರೆ ಸ್ಟಿಚಲ್ಲಿ ಹಾಕಿರ್ತಾರೆ, ಕಷ್ಟ ಆಗುತ್ತೆ. ಈವನ್ ನಾರ್ಮಲ್ ಆದ್ರೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ಈ ಥರ ಮೆತ್ತಗಿರೋ ಫುಡ್ಡು ಮತ್ತು ಸ್ವಲ್ಪ ಸಪ್ಪೆ ಫುಡ್ಡು, ಖಾರ ತಿನ್ನಬೇಡಿ ಅಂತ ಹೇಳ್ತಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಎಲ್ಲ ತಿನ್ಬೋದು. ನಾನು ನಿಮಗೆ ಸಜೆಸ್ಟ್ ಮಾಡೋದು. ಇವಾಗ ನೋಡಿ ಎಲ್ಲ ಫ್ರೂಟ್ಸ್ ಎಲ್ಲ ತಂದಿದ್ದೆಲ್ಲ ಅರೇಂಜ್ ಮಾಡಿದ್ದೀವಿ. ಇವಾಗ ದ್ರಾಕ್ಷಿ ಸೀಸನ್ ಇದೆ ಅಂತ ಹೇಳ್ಬಿಟ್ಟು ಸಂಜೆ ಅದನ್ನು ಕೂಡ ತೊಗೊಂಡು ಬಂದಿದ್ದಾನೆ. ನನಗಿಷ್ಟ ಆ್ಯಕ್ಚುಲಿ ದ್ರಾಕ್ಷಿ. ಸ್ವಲ್ಪ ತಿಂದರೆ ಏನಾಗಲ್ಲ, ಒಂದು 7-8 ದ್ರಾಕ್ಷಿ ಎಲ್ಲ ತಿಂದರೆ ಒಂದು ದಿನದಲ್ಲಿ ಕೋಲ್ಡ್ ಏನಾಗಲ್ಲ. ಫ್ರೂಟ್ಸ್ ಎಲ್ಲ ಅರೇಂಜ್ ಆಯಿತು. ಇದನ್ನು ಇಡೋಣ ಇವಾಗ. ಇದ್ರ ಮೇಲೆ ಒಂದು ಬ್ಯಾಸ್ಕೆಟ್ ಬರುತ್ತೆ, ಅದನ್ನು ಕ್ಲೋಸ್ ಮಾಡಿ ಮುಚ್ತೀನಿ. ಸೊ ದಟ್ ಇದು ಬರುತ್ತಲ್ಲ ಫ್ರೂಟ್ ಫ್ಲೈಸ್, ಅದು ಬರೋಲ್ಲ. ಹಂಗಾಗಿ ಇದಿಸ್ಕೈ. ಮತ್ತು ಇನ್ನೊಂದೇನೆಂದರೆ, ನನಗೆ ಕೆಲವರು ಸಜೆಸ್ಟ್ ಮಾಡಿದ್ದೇನೆಂದರೆ, ಇಷ್ಟುದ್ದ ಗ್ಲಾಸಲ್ಲಿ ಕಾಫಿ ಕುಡಿಬೇಕಂತೆ, ಆಮೇಲೆ ಒಂದು 7-8 ರಸ್ಕ್ ತಿನ್ನಬೇಕಂತೆ, ಬ್ರೆಡ್ ತಿನ್ನಬೇಕು. ಈ ಬ್ರೆಡ್ಡು ರಸ್ಗಳಿಂದ ದೇವರಣೆ ಹಾಲಂತೂ ಇನ್ಕ್ರೀಸ್ ಆಗೋಲ್ಲ, ತಿನ್ನಬೇಕು.
ಅಂದರೆ ಒಂದು 2-3 ತಿಂದರೆ ಓಕೆ ನಡೆಯುತ್ತೆ. ಕೆಲವ್ರು ಹೇಳಿದ್ರೆ ನನಗೆ ಆಶ್ಚರ್ಯ ಆಗೋಯ್ತು, ಅಷ್ಟೊಂದು ತಿಂತಿದ್ರಂತ. ದೊಡ್ಡ ದೊಡ್ಡ ಗ್ಲಾಸಲ್ಲಿ ಕಾಫಿ ಅಂತೆ, ಆಮೇಲೆ ಒಂದು 7-8 ರಸ್ಕು ಇಲ್ಲಾಂದರೆ ಬ್ರೆಡ್ಗಳು ಅಷ್ಟೊಂದು ತಿಂದು ಆಮೇಲೆ ನಮಗೆ ಡೆಲಿವರಿ ಆದಮೇಲೆ ಇಷ್ಟು ದಪ್ಪ ಆಗ್ಬಿಟ್ಟಿದ್ದೀವಿ, ನಾವು ಕರಗ್ಸೋಕ್ಕಾಗ್ತಿಲ್ಲ ಅಂದರೆ ಮಲ್ಟಿಗ್ರೈನ್ ಬ್ರೆಡ್ ಎಲ್ಲ ಬರುತ್ತೆ, ಅದನ್ನು ತಿಂದರೆ ಓಕೆ, ಹೆಲ್ತ್ ವೈಸ್ ಒಳ್ಳೆಯದು. ಈ ಮೈದಾ ಬ್ರೆಡ್ ತಿಂದ್ಬಿಟ್ರೆ ಚೆನ್ನಾಗೆ ಫ್ಯಾಟ್ ಬರುತ್ತೆ, ಅದು ಹಳೇ ಬೊಜ್ಜು ಉಳ್ಕೊಂಡು ನಾವು ಕರಗ್ಸೋಕ್ಕೆ ಆಗಲ್ಲ. ಅದಕ್ಕೆ ಕೆಲವ್ರು ಹೇಳೋದು ನಿಮಗೆ ಅಂದರೆ ಡೆಲಿವರಿ ಆದಮೇಲೆ ಕರಗ್ಸೋಕ್ಕೆ ಕಷ್ಟ ಅಂದರೆ ಏನೋ ತಿಂದು ಫುಲ್ಲು ಬೊಜ್ಜು ಬಂದುಬಿಟ್ಟಿರುತ್ತೆ. ಬ್ರೆಡ್ಡಲ್ಲಿ ತಿಂದ್ರೂ ನೀವು ಮಲ್ಟಿಗ್ರೈನ್ ಬ್ರೆಡ್ ಬರುತ್ತೆ, ಆ ಥರ ತಿನ್ನಬೇಕು. ಈ ಮೈದಾ ಬ್ರೆಡ್ಡು ಜಾಸ್ತಿ ಇದನ್ನೆಲ್ಲ ತಿನ್ನೋಕೆ ಹೋಗ್ಬೇಡಿ. ತಿಂದ್ರೂ ಸ್ನ್ಯಾಕ್ಸ್ ಥರ ಯಾವಾಗಲೂ ಕಾಫಿಗೆ ಬೇಕಾದಾಗ 1-2 ಪೀಸ್ ತಿಂದರೆ ಓಕೆ ನಡೆಯುತ್ತೆ. ಆಮೇಲೆ ನಾನು ಕೆಲವರು ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ, ನೀವು ನೀರು ಎಷ್ಟು ಕುಡಿತೀರಾ ಅಂತ ಎಲ್ಲ. ನೀರನ್ನ ಚೆನ್ನಾಗಿ ಕುಡಿಬೇಕು, ಡಾಕ್ಟ್ರು ಕೂಡ ಅದನ್ನೇ ಹೇಳ್ತಾರೆ, ದಿನದಲ್ಲಿ ಒಂದು 3-4 ಲೀಟರ್ಸ್ ನೀರು ಕುಡಿಬೇಕಂತ. ನಾನು ಆಲ್ಮೋಸ್ಟ್ ಒಂದು 3 ಲೀಟ್ರ್ ಮೇಲಂತೂ ಕುಡಿತೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ಈ ಥರ 1/2 ಲೀಟರ್ ಒಂದು ಕ್ಯಾನಲ್ಲಿ ಅಟ್ಲೀಸ್ಟ್ ಒಂದು 2 ಗ್ಲಾಸ್ ಇಲ್ಲಾಂದರೆ ಈ ಬಾಟ್ಲು ಫುಲ್ ಕುಡಿತೀನಿ. ಅದಾದಮೇಲೆ ಮತ್ತು ಅಜ್ವೈನು ಮತ್ತು ಮೆಂತ್ಯ ಅದನ್ನೆಲ್ಲ ಕುದಿಸಿ ಅದೊಂದು ಗ್ಲಾಸ್ ಕುಡಿತೀನಿ. ನಾನು ಬ್ರೇಕ್ಫಾಸ್ಟ್ ಅಷ್ಟರಲ್ಲೇ ಆಲ್ಮೋಸ್ಟ್ 1 ಲೀಟರ್ ನೀರು ಕುಡ್ತಿರ್ತೀನಿ. ಆಮೇಲೆ ಈ ಫುಲ್ ಡೇ ಅಷ್ಟೊತ್ತಿಗೆ ನಾನು ಈ ಥರದ್ದು 2 ಬಾಟ್ಲ್ ಇಟ್ಕೊಂಡಿದ್ದೀನಿ, ಅಂದರೆ ನನಗೆ ಅಳತೆ ಕರೆಕ್ಟಾಗಿ ಗೊತ್ತಾಗಲಿ ಅಂತೇಳ್ಬಿಟ್ಟು. ಒಂದು ಸತಿಗೆ 2 ಫಿಲ್ ಮಾಡಿ ಇಟ್ಕೊತೀನಿ. ಸೊ ಖಾಲಿ ಆದಾಗ ನನಗೆ ಗೊತ್ತಾಗುತ್ತೆ, ಸೊ 1 ಲೀಟ್ರ್ ಕುಡಿದಿದ್ದೀನಿ ಅಂತ. ಸೊ ನೆಕ್ಸ್ಟ್ ಟೈಮ್ ಕುಡಿಬೇಕಾದ್ರೆ 2 ಖಾಲಿ ಮಾಡಿಬಿಟ್ಟು ಮತ್ತೆ ಫಿಲ್ ಮಾಡ್ಕೊತೀನಿ. ಆವಾಗ ನಮಗೂ ಒಂದು ಲೆಕ್ಕ ಸಿಗುತ್ತೆ. ನಾನು ಒಂದು 3-4 ಸಲ ಫಿಲ್ ಮಾಡ್ಕೊಂಡಿರ್ತೀನಿ. ಈವನ್ ನೈಟ್ ಕೂಡ ನಾನು ಪಾಪುಗೆ ಫೀಡ್ ಮಾಡ್ಸೋಕ್ಕೆ ಎದ್ದೇಳ್ತೀನಲ್ಲ, ಆವಾಗ ಕೂಡ ನೀರು ಕುಡಿತೀನಿ. ನೀರು ಆ್ಯಕ್ಚುಲಿ ಈ ಟೈಮಲ್ಲಿ ನಮಗೆ ಬೇಡ ಅಂದ್ರೂ ಅದೇ ನೀರು ಕುಡಿಸ್ತಾ ಇರುತ್ತೆ. ಏನಕ್ಕಂದರೆ ಅಷ್ಟು ನಮಗೊಂಥರ ಬಾಯಾರಿಕೆ ಆಗ್ತಾ ಇರುತ್ತೆ. ನನಗಂತೂ ಅವ್ನಿಗೆ ಹಾಲು ಕುಡ್ಸೋಕೆ ಇಟ್ಕೊಂಡ ತಕ್ಷಣ ಫುಲ್ಲು ಬಾಯಾರಿಕೆ ಆಗಿಬಿಡುತ್ತೆ. ನೀರಂತೂ ಚೆನ್ನಾಗಿ ಕುಡಿತೀನಿ. ಡಾಕ್ಟ್ರು ಕೂಡ ಅದನ್ನೇ ಹೇಳ್ತಾರೆ, ನೀರು ಕುಡಿದಷ್ಟು ನಮ್ಗೆ ತುಂಬ ಒಳ್ಳೆಯದು, ಅಂದರೆ ಜಾಸ್ತಿ ಹಾಲು ಪ್ರೊಡ್ಯೂಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ತಾಯಂದ್ರಂತಲ್ಲ, ಎಲ್ಲರೂ ಅಷ್ಟೇ ನೀರು ಕುಡಿದ್ರೆ ತುಂಬ ಒಳ್ಳೆಯದು. ತುಂಬ ಕಮೆಂಟ್ಸ್ ಆಗ್ತಾಯಿದ್ದೀರಾ ಬೇಬಿ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿ. ಡೆಫಿನೆಟ್ಲಿ ನಾನು ಒಂದೇ ವಿಡಿಯೋದಲ್ಲೆಲ್ಲ ನಾನು ಲೆಂತಿಯಾಗಿ ಹೇಳ್ಬಿಟ್ರೆ ನಿಮಗೂ ಬೋರ್ ಆಗುತ್ತೆ. ಸೊ ನೀವು ಕೇಳಿರೋ ಕ್ವಶನ್ಸ್ಗೆ ನಾನು ಒಂದೊಂದೇ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಇವತ್ತು ನಾನು ವೀಡಿಯೋ ಮಾಡಿದ್ದು ಏನಂದರೆ, ಸೊ ನೀವು ಕೇಳ್ತಾ ಇದ್ರಲ್ಲ ಏನು ತಿಂತೀರಾ ಏನು ಮಾಡ್ತೀರಾ ಅಂತ. ನೀವು ಇವನ್ ನನ್ನ ಸಜೆಷನ್ ಕೂಡ ತೊಗೊಬೇಡಿ. ನನ್ನ ಬಾಡಿಗೆ ಏನು ಸೆಟ್ ಆಗುತ್ತೆ ನಾನು ಅದನ್ನು ತೊಗೊತೀನಿ. ಬಟ್ ಹೆಲ್ದಿಯಾಗಿ ಎಲ್ಲ ವೆಜಿಟೇಬಲ್ಸ್ ಫ್ರೂಟ್ಸ್ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಮತ್ತು ಯಾರೆಲ್ಲ ನಾನು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ನಾನು ಪ್ರೀವಿಯಸ್ಲಿ ಮಗುಗೆ ವ್ಯಾಕ್ಸಿನೇಷನ್ ವೀಡಿಯೋ ಕೂಡ ಮಾಡಿದ್ದೀನಿ. ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾನು ವ್ಯಾಕ್ಸಿನ್ ಹಾಕ್ಸಿದ್ದು, ಅದ್ರ ಬಗ್ಗೆ ಕೂಡ ನಾನು ವೀಡಿಯೋ ಮಾಡಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ಚೆಕ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಾಂದರೆ ಏನಾದರೂ ಕ್ವಶನ್ಸ್ ಇದ್ದರೆ ಡೆಫಿನೆಟ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದು ನನಗೆ ಗೊತ್ತಿರೋ ಅಷ್ಟು ನಿಮಗೆ ಅದನ್ನು ಶೇರ್ ಮಾಡ್ತೀನಿ. ನಾನು ಎವ್ರಿಡೇ ಹಾಲು ಕಾಯಿಸಿದಾಗ ಏನು ಮಾಡ್ತೀನಿ, ಆ ಕೆನೆ ಬರುತ್ತಲ್ಲ ಅದನ್ನು ಎತ್ತಿ ಸ್ಟೋರ್ ಮಾಡಿಟ್ಟಿರ್ತೀನಿ. ಸೊ ಇಲ್ಲಿ ನೋಡಿ, ಈ ಕೆನೆನ ಆ್ಯಕ್ಚುಲಿ ಫ್ರೀಝರಲ್ಲಿ ಇಡಬೇಕು, ಆವಾಗ ನಿಮಗೆ ಬೇಗ ಹಾಳಾಗಲ್ಲ. ಆಲ್ಮೋಸ್ಟ್ ಒಂದು 20 ಡೇಸು 25 ಡೇಸ್ವರೆಗೂ ಸ್ಟೋರ್ ಮಾಡ್ಬೋದು. ಮಾಡ್ಕೊಳ್ಳೋ ಹಿಂದಿನ ದಿನ ಏನು ಮಾಡಬೇಕು, ಫ್ರೀಝರಿಂದ ತೆಗೆದು ಅದನ್ನು ರೂಮ್ ಟೆಂಪ್ರೇಚರ್ ಬಂದಮೇಲೆ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಇಡಿ, ಅಂದರೆ ಎಪ್ಪಾಕೋ ಥರ ಮೊಸರು ಹಾಕ್ಬಿಟ್ಟು ಓವರ್ನೈಟ್ ಬಿಟ್ಬಿಟ್ಟು ಆಮೇಲೆ ಅದರಲ್ಲಿ ಇದು ಮಾಡ್ಕೋಬೋದು, ಬೆಣ್ಣೆ ಮಾಡ್ಕೋಬೋದು. ಹಂಗೆ ಮಾಡಿಕೊಂಡ್ರೆ ನಿಮಗೆ ಜಾಸ್ತಿ ದಿನ ಬೆಣ್ಣೆ ಇಡೋಕ್ಕಾಗಲ್ಲ. ಕೆಲವ್ರು ಏನು ಮಾಡ್ತಾರೆ, ಡೈರೆಕ್ಟು ಕೆನೆನೇ ಹಾಕ್ಬಿಟ್ಟು ಮಾಡ್ತಾರೆ. ಬೆಣ್ಣೆ ಚೆನ್ನಾಗಿ ಬರುತ್ತೆ, ಅದನ್ನು ನಾನು ಟ್ರೈ ಮಾಡಿದ್ದೀನಿ. ಬಟ್ ಏನಂದರೆ ನಿಮಗೆ ಅಷ್ಟು ಫ್ರೆಶ್ ಆಗಿರೋಲ್ಲ ಅದು ಬೆಣ್ಣೆ, 1-2 ದಿನಕ್ಕೇ ಒಂಥರ ಆಗಿಬಿಡುತ್ತೆ. ಸೊ ಈ ಕೆನೆ ಸ್ವಲ್ಪ ಎಪ್ಪಾಕೊಂಡಿರೋ ಮೊಸರು, ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಜ್ಯೂಸ್ ಜಾರ್ ಬರುತ್ತಲ್ಲ ಅದರಲ್ಲಿ ಇವಾಗ ಒಂದು 1 ಮಿನಿಟು ಬೇಡ, ಅಷ್ಟು ಇದು ಮಾಡಿಕೊಂಡ್ರೆ ಸಾಕು, ಬೆಣ್ಣೆ ಬರುತ್ತೆ. ತೋರಿಸ್ತೀನಿ ಇದು ಹೆಂಗಾಗುತ್ತೆ ಅಂತ. ನೋಡಿ ಇವಾಗ ಈ ಥರ ಬಂದಿದೆ. ಅಂದರೆ ನಾನೊಂದು 1 ಮಿನಿಟ್ ಅಷ್ಟು ಮಾಡಿಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ, ಸಕ್ಕತ್ತಾಗಿ ಬಂದಿದೆ ಮಾತ್ರ. ನಿಮಗೆ ಬೆಣ್ಣೆ ಚೆನ್ನಾಗಿ ಬರಬೇಕು ಮತ್ತು ಸ್ವಲ್ಪ ಹೆಂಗಂದರೆ ಕೆನೆ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಹಾಲು ಕಾಯಿಸಿ ಅದನ್ನು ಫ್ರಿಡ್ಜಲ್ಲಿ ಇಟ್ಬಿಟ್ರೆ ನಿಮಗೆ ಕೆನೆ ಇನ್ನೂ ದಪ್ಪ ಕೆನೆ ಬರುತ್ತೆ. ನಾನೇನು ಫ್ರಿಡ್ಜಲ್ಲಿ ಇಡೋಲ್ಲ, ಬಿಕಾಸ್ ಯಾವಾಗಲೂ ಕಾಯಿಸ್ಕೊತಾ ಇರ್ತೀನಲ್ಲ, ಅದಕ್ಕೆ ಈ ಥರ ಸ್ವಲ್ಪ ಎಪ್ಪಾಕ್ಬಿಟ್ರೆ ಹಿಂದಿನ ದಿನವೇ ತೆಗೆದು ತುಂಬ ಚೆನ್ನಾಗಾಗುತ್ತೆ. ಎಷ್ಟು ಫ್ರೆಶ್ ಆಗಿರೋದು ಗೊತ್ತಾ ಬೆಣ್ಣೆ. ನೋಡಿಲಿ ಎಷ್ಟು ಚೆನ್ನಾಗಿ. ಆ್ಯಕ್ಚುಲಿ ಇದು ನೀವು ಆರಾಮಾಗೆ ನಾನೇನು ಇದರಲ್ಲಿ ತುಪ್ಪ ಎಲ್ಲ ಮಾಡಲ್ಲ,
ಏನಂದರೆ ಈ ರೊಟ್ಟಿಗೆ ಇಡ್ಲಿ ದೋಸೆ ಮಾಡಿದಾಗ ಅದಕ್ಕೆಲ್ಲ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಫ್ರೆಶ್ಶಾಗಿ ಮಾಡ್ಕೊಳ್ಳೋದ್ರಿಂದ ನನಗಂತೂ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಯಾವಾಗಲೂ ಅಷ್ಟೇ ರೊಟ್ಟಿ ಇಡ್ಲಿ ದೋಸೆಗಂತೂ ಬೆಣ್ಣೆ ಇರಲೇಬೇಕು, ಹಂಗಾಗ್ಬಿಟ್ಟಿದೆ ನೋಡಿ. ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ, ಎಷ್ಟು ದಪ್ಪ ಬೆಣ್ಣೆ ಬಂದಿದೆ. ನಾನು ಈ ಸಲ ಎಷ್ಟು ಒಂದು 15-20 ದಿನ ಕೂಡ ಹಾಕಿದ್ದೆ ಅನ್ಸುತ್ತೆ ಅಷ್ಟೇ, ಇಷ್ಟು ದಪ್ಪ ಬೆಣ್ಣೆ ಬಂದಿದೆ. ಸೊ ಇದನ್ನು ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದೆರಡು ಐಸ್ ಕ್ಯೂಬ್ಸ್ ಹಾಕ್ಕೊಂಡು. ಏನಕ್ಕಂದರೆ ಅದು ಐಸ್ ಕ್ಯೂಬ್ಸ್ ಹಾಕಿಟ್ರೆ ನಿಮ್ಗೆ ಸ್ವಲ್ಪ ಗಟ್ಟಿ ಆಗುತ್ತೆ ಬೆಣ್ಣೆ. ಅಲ್ಲಿ ಕ್ಲೀನಾಗಿ ಒಂದು 2 ಸಲ ವಾಶ್ ಮಾಡ್ಕೋಬೇಕಾ ಇದರಲ್ಲಿ. ಏನಕ್ಕಂದರೆ ಕೆನೆ ಕೂಡಿಟ್ಟಿರ್ತೀವಲ್ಲ, ವಾಶ್ ಮಾಡಿ. ಇನ್ನೂ ಸ್ವಲ್ಪ ಇದು ಮಜ್ಜಿಗೆ ಥರ ಇದೆ. ಇದಕ್ಕೇನು ಮಾಡ್ತೀನಿ, ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತೀನಿ ಮತ್ತೆ. ಆವಾಗ ಇನ್ನೊಂದು ಸ್ವಲ್ಪ ಬೆಣ್ಣೆ ಬರುತ್ತೆ ಇದರಲ್ಲಿ, ಇನ್ನೂ ಜಿಡ್ಡಿದೆ ಇದರಲ್ಲಿ. ಆ್ಯಕ್ಚುಲಿ ಇದು ಮಜ್ಜಿಗೆ ಕಡಿಯೋದ್ರಲ್ಲಿ ಮಜ್ಜಿಗೆ ಕಡಿದ್ರೆ ಸಖತ್ತಾಗಿ ಬರುತ್ತೆ. ಬಟ್ ಇವಾಗೆಲ್ಲ ಯಾರು ಅದನ್ನು ಯೂಸ್ ಮಾಡ್ತಾರೆ, ಇದು ಈಸಿಯಾಗಿ ಆಗುತ್ತೆ ಅಂತ ಇದನ್ನು ಮಾಡ್ತೀವಿ. ನೀವು ಹೆಂಗಂದರೆ ನಿಮಗೆ ಒಂದೊಂದು ಸಲ ಫಸ್ಟ್ ಟೈಮ್ ಮಾಡಬೇಕಾದ್ರೆ ನನಗೆ ಹೆಂಗನ್ಸಿತ್ತು ಅಂದರೆ, ಏನಿದು ಸ್ವಲ್ಪನೂ ಬೆಣ್ಣೆನೇ ಬಂದಿಲ್ಲ ಎಷ್ಟೊತ್ತು ಮಾಡಿದ್ರು ಅಂತ ಅನ್ನಿಸ್ತು. ನೀವು ಒಂದು 1 ನಿಮಿಷದಷ್ಟು ಗ್ರೈಂಡ್ ಮಾಡಿಕೊಂಡು ಅದನ್ನು ತೊಗೊಂಡು ಸ್ವಲ್ಪ ಹೊತ್ತು ಹಿಂಗೆ ಅಲ್ಲಾಡಿಸ್ಬೇಕು. ಹಿಂಗೊಂದು 1 ನಿಮಿಷ ಅಲ್ಲಾಡಿಸಿದ್ರೆ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಬೆಣ್ಣೆ ಬಂದಿದೆಯಾ ಏನೋ ಅಂತ ಹೇಳ್ಬಿಟ್ಟು, ಆವಾಗ ತೆಕ್ಕೋಬೋದು. ಇಲ್ಲಾಂದರೆ ಅದು ನೊರೆ ಥರನೇ ಇರುತ್ತಲ್ಲ, ಗೊತ್ತಾಗಲ್ಲ ಫಸ್ಟ್ ಟೈಮ್ ಮಾಡಬೇಕಾದ್ರೆ. ತೆಗೆದ್ಮೇಲೆ ಒಂದು ಸಲ ಈ ಥರ ಮಾಡ್ಕೊಳ್ಳಿ ನೋಡಿ, ಇವಾಗ ಬರ್ತಾಯಿದೆ. ಸೊ ಬೆಣ್ಣೆ ಇವಾಗ ಸ್ವಲ್ಪ ಹೊಂದುತ್ತೆ ಈ ಥರ ಮಾಡಿದಾಗ. ಫಸ್ಟ್ ಟೈಮೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ಆಮೇಲೆ ಅದನ್ನು 1 ರೌಂಡ್ ತೆಕ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು ಸಲ ರುಬ್ಕೊಂಡು ಈ ಥರ ಒಂದು 2-3 ಸಲ ಮಾಡ್ಕೊಳ್ಳಿ. ಇಷ್ಟಿಷ್ಟು ಬರುತ್ತೆ. ಬಟ್ ಇದೇನಂದರೆ ಮಜ್ಜಿಗೆ ಕುಡಿಯೋಕ್ಕೆ ಚೆನ್ನಾಗಿರಲ್ಲ. ಏನಕ್ಕಂದರೆ ಕೆನೆ ಜಾಸ್ತಿ ಇರುತ್ತಲ್ಲ. ಮೊಸರು ನಾವು ಒಂದು 2 ಸ್ಪೂನ್ ಹಾಕಿರ್ತೀವಿ, ಮಜ್ಜಿಗೆ ಥರ ಇರಲ್ಲ, ಒಂಥರ ಅಷ್ಟು ಚೆನ್ನಾಗಿರಲ್ಲ ಇದು ಕುಡಿಯೋಕ್ಕೆ. ಸಖತ್ ಫ್ರೆಶ್ಶಾಗಿ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ಹೊರಗಡೆ ಬೆಣ್ಣೆ ತಂದು ಕೊಡೋ ಬದಲು ಈ ಥರ ಸಿಂಪಲಾಗಿ ಬೆಣ್ಣೆ ಮಾಡಿಕೊಡಿ ಅವ್ರಿಗೆ. ಸೆಕೆಂಡ್ ಟೈಮ್ ಮಾಡಿದಾಗ ಇಷ್ಟು ದಪ್ಪ ಬಂದಿದೆ. ಮತ್ತು ಇದು ಐಸ್ ಇರೋ ನೀರಿಗೆ ಹಾಕಿದ್ನಲ್ಲ, ಅದಕ್ಕೆ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ. ನಾನು ನಮ್ಮ ಪಾಪುಗೆ ನೆಕ್ಸ್ಟು ಅವನ ಊಟ ಎಲ್ಲ ಮಾಡೋಂಗಾದ್ಮೇಲೆ ಬೆಣ್ಣೆ ಹೊರಗಡೆಯಿಂದ ತೊಗೊಂಬರೋದನ್ನು ಕೊಡೋಲ್ಲ, ಇದನ್ನೇ ನೋಡೋಣ. ಸ್ವಲ್ಪ ಹಾಲು ಏನಾದರೂ ಜಾಸ್ತಿ ತೊಗೊಂಬಂದರೆ ಜಾಸ್ತಿ ಬೆಣ್ಣೆ ಮಾಡಿಬಿಟ್ಟು ಒಂದು ಸಲ ಇದರಲ್ಲೇ ತುಪ್ಪ ಮಾಡಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಹೆಂಗೆ ಬರುತ್ತೆ ಟೇಸ್ಟ್ ಗೊತ್ತಿಲ್ಲ, ಕೆಲವರು ತುಪ್ಪನೂ ಮಾಡ್ತಾರೆ, ಬಟ್ ನಾನು ಯಾವತ್ತೂ ಮಾಡಿಲ್ಲ, ಜಸ್ಟ್ ಬೆಣ್ಣೆನೇ ತಿನ್ಕೊಂಬಿಡ್ತೀವಿ. ತುಪ್ಪ ಮಾಡಿ ಒಂದು ಸಲ ಟ್ರೈ ಮಾಡೋಣ. ನೋಡಿ ಎಷ್ಟು ದಪ್ಪ ಬೆಣ್ಣೆ ಬಂದಿದೆ. ಇನ್ನೊಂದು ಸಲ ಫ್ರೆಶ್ ನೀರು ಹಾಕ್ಬಿಟ್ಟು ಮತ್ತೆ ವಾಶ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ. ನನಗೆ ಬೆಣ್ಣೆ ತಿಂದ್ಮೇಲೆ ಮೂತಿ ಒರೆಸ್ಕೊಳತ್ ಕಲ್ತ್ಕೋ. ದರಿದ್ರ ನನ್ನ ಮಗನ್ ತಗೊಂಬಂದು ಮಳವಳ್ಳಿ, ಇದೇನಿಲ್ಲ ಬೆಣ್ಣೆ ಇದ್ಕಿದಂಗೆ ಕಮ್ಮಿ ಆಗ್ಬಿಟ್ಟದೆ. ಕರ್ಗೋತ್ ಕಣಣ. ನೀರ್ನಾಗಿದ್ರೆ ಮಜ್ಜಿಗೆಗಿದ್ರೆ ಬೆಣ್ಣೆ ಕರ್ಗನ ಅಂದ್ರೆ ಏನ್ಲಾ ಬಿಸಿಲ್ ಕಣಣ್ಣ.